ಪ್ರಪಂಚದಲ್ಲಿ ಸಂಧರಿಸಿದಂತಹ ಎಲ್ಲ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತದೆ. ಕೈ ಹಿಡಿಯುವಂತಹ ಗಂಡ ದೇವರಂತಹ ಗಂಡನಾಗಿರಬೇಕು. ಆ ಕುರಿತು ಯೋಚಿಸಿದಿದೆ ಎಂದಾದ್ರೆ ಸುನೀತಿ ಮಹರ್ಷಿಗಳ ಕೈ ಹಿಡಿಯುವುದರ ಮೂಲಕವಾಗಿ ಈ ಸುಹಾಸಿನಿ ಜೀವನ ಎನ್ನುವುದು ಧನ್ಯತೆಯನ್ನೇ ಪಡೆಯಿತು. ಸುನೀತಿ ನಮ್ಮವರ ಹೆಸರಿನಲ್ಲೇ ಉಂಟಲ್ಲ, ಉತ್ತಮವಾದಂತಹ ನೀತಿ, ಲೋಕಮುಖಕ್ಕೆ ಉತ್ತಮವಾದಂತಹ ನೀತಿಯನ್ನು ಬೋಧಿಸುವುದರ ಮುಖೇನವಾಗಿ ಸಂದರ್ಶಿಸುವವರು ಪರಿಪಾಲಿಸುವವರು ನನ್ನವರು. ಅಷ್ಟೇ ಅಲ್ಲ, ಲೋಕೆ ಜನ ಸುಖಿನೋ ಭವಂತು ಎನ್ನುವಂತಹ ಮಾತಿನಂತೆ ಲೋಕಮುಖದಲ್ಲಿರುವಂತಹ ಎಲ್ಲರೂ ಕೂಡ ಸುಕ್ಷೇಮದಿಂದ ಬಾಳಬೇಕು, ಬದುಕಬೇಕೆಂಬುದಾಗಿ ಇಚ್ಛಿಸುವವರು ನಮ್ಮವರು. ಅಂತೆಯೇ ಯಾಗ ಯಜ್ಞಾದಿ ಕಾರ್ಯಗಳನ್ನು ಮಾಡುವುದರ ಮುಖೇನವಾಗಿ ಆ ಹವಿಸೆಲ್ಲವನ್ನು ದೇವತೆಗಳು ಸ್ವೀಕರಿಸಿ ಕಾಲ ಕಾಲಕ್ಕೆ ಮಳೆ ಬೆಳೆ ಇದನ್ನೆಲ್ಲವನ್ನು ನೀಡುವವರು. ಅಂತೆಯೇ ಅವರು ಮಾಡುವಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ಪೂರಕವಾಗಿ ಏನನ್ನ ಒದಗಿಸಬೇಕು ಆ ಕರ್ತವ್ಯವನ್ನು ಹೊತ್ತವರವರ ಮಡಿದೆಯಾದಂತಹ ನಾವೆಲ್ಲರೂ. ಅಂತೆಯೇ ಹರಿಯನ್ನು ಅರ್ಚಿಸುವುದಕ್ಕೆ ಮೆಚ್ಚಿಸುವುದಕ್ಕೆ ಬೇಕಾಗಿ ನನ್ನವರಿಂದ ಅನುಮತಿಯನ್ನೇ ಪಡೆದು ಹೂಗಳನ್ನು ಕಾಂದು ಬರುತ್ತೇನೆ ಎಂಬುದಾಗಿ ಇಲ್ಲಿಗೆ ಬಂದಿದ್ದೇನೆ. ನೋಡಬಾರದೆ, ವನದಲ್ಲಿ ಅದೆಷ್ಟೋ ಬಗೆ ಬಗೆಯ ಹೂಗಳು ಬಿಟ್ಟಿವೆ, ಅದನ್ನೆಲ್ಲ ಕೊಯ್ಯಬೇಕು. ನನ್ನವರು ಮಾಡುವಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ನಾವು ಪೂರಕಗಳಾಗಬೇಕು. ಮತ್ತೆ ಯಾಕೆ ತಡ ಮಾಡುವುದು? ಇದ್ದಂತಹ ಹೂಗಳನ್ನೆಲ್ಲವನ್ನು ಕೊಯ್ಯುತ್ತಾ ಮುಂದುವರಿಯುತ್ತೇನೆ.